ನಮಸ್ತೆ ಎಲ್ಲರಿಗೂ. ಗಾರ್ಲಿಕ್ ಚಟ್ನಿ ಅಂದರೆ ಬೆಳ್ಳುಳ್ಳಿ ಚಟ್ನಿ, ರಾಜಸ್ಥಾನಿ ಸ್ಟೈಲಲ್ಲಿ ಸ್ಪೈಸಿ ಆಗಿರುವಂಥ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಅನ್ನದ ಜೊತೆ, ಚಪಾತಿ ಜೊತೆ, ದೋಸೆ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಇಲ್ಲಿ ತೋರಿಸ್ತಿರೋಂಥ ಬೆಳ್ಳುಳ್ಳಿಗಳನ್ನು ಈ ರೀತಿಯಾಗಿ ಸಿಪ್ಪೆ ಸುಲ್ಕೊಂಡು ಒಂದು 1/2 ಕಪ್ ಅಷ್ಟು ತೊಗೋಬೇಕು. ಅದನ್ನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇವರು ತೋರಿಸ್ತಿರೋ ಥರ ಮಿಕ್ಸಿನ ಮಾಡ್ಕೋಬೇಕಾಗತ್ತೆ. ಕಂಪ್ಲೀಟಾಗಿ ಚಟ್ನಿ ಥರ ಅಲ್ಲ, ಸ್ವಲ್ಪ ಅಡಬಡ ರುದ್ಕೋಬೇಕು. ಮತ್ತು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು, 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರು, 1 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಮತ್ತು ನೀರನ್ನ ಹಾಕಿ ಈ ರೀತಿ ಮಿಶ್ರಣವನ್ನು ರೆಡಿ ಮಾಡಿ ಪಕ್ಕದಲ್ಲಿ ಇಟ್ಕೋಬೇಕು. ಇವಾಗ ಮತ್ತೊಂದು ಪ್ಯಾನ್ಗೆ 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಅದಕ್ಕೆ ಜೀರಿಗೆ ಹಾಕಿ ಮಿಶ್ರಣವನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಹುಣಸೆ ಹುಳಿಯನ್ನು ಹಾಕಿ ಎಣ್ಣೆ ಬಿಟ್ಕೊಳೋವರೆಗೂ ಬೇಯಿಸಿದ್ರೆ ಗಾರ್ಲಿಕ್ ಚಟ್ನಿ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ, ತುಂಬ ಸ್ಪೈಸಿ ಆಗಿರುವಂಥ ಗಾರ್ಲಿಕ್ ಚಟ್ನಿ ಇದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.